ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಕುರಿತ ಕದನ ಹೊಸ ರೋಚಕ ಘಟ್ಟ ತಲುಪಿದೆ. ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಪಕ್ಷವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇವರಿಬ್ಬರ ಬೆಂಬಲಿಗರಲ್ಲಿ ಸ್ಪಷ್ಟವಾಗಿ ಎರಡು ಶಿಬಿರಗಳಾಗಿ ವಿಭಜಿತವಾಗಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಇದಕ್ಕೂ ಮುಂಚೆ ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೇವಲ ರಾಜ್ಯ ಮಟ್ಟದಲ್ಲಿ ಗೊಂದಲಗಳನ್ನು ತಗ್ಗಿಸೋಕೆ ಮತ್ತು ಸಮನ್ವಯ ಸಾಧಿಸೋಕೆ ಪ್ರಯತ್ನವಷ್ಟೇ ಆಗಿತ್ತು. ಅಧಿವೇಶನ ಸಮಯದಲ್ಲಿ ಹೈಕಮಾಂಡ್ ನಾಯಕರಿಂದ ಯಾವುದೇ ಗೊಂದಲಗಳಿಲ್ಲ ಎಂಬ ಸಂದೇಶ ನೀಡಲಾಗಿತ್ತು. ಆದರೆ ಬೆಳಗಾವಿಗೆ ಭೇಟಿ ನೀಡಿದ ಕೂಡಲೇ ಎಲ್ಲವೂ ಹಳೆಯ ಸ್ಥಿತಿಗೆ ಮರಳಿದ್ದು ಈಗ ಪಾರ್ಟಿ ಒಳಗಿನ ವಿಭಜನೆ ಮತ್ತೆ ಮುಂಭಾಗಕ್ಕೆ ಬಂದಿದೆ. ಇನ್ನು ಡಿಕೆ ಶಿವಕುಮಾರ್ ಅವರು ತಮ್ಮ ಬೆಂಬಲಿಗರನ್ನ ಪ್ರದರ್ಶಿಸೋಕೆ ಪ್ರತ್ಯೇಕ ಡಿನ್ನರ್ ಮೀಟಿಂಗ್ಗಳನ್ನು ಆಯೋಜಿಸಿದ್ದಾರೆ. ಈ ಸಭೆಗಳಲ್ಲಿ ಅವರು ತಮಗೆ 100ಕ್ಕೂ ಹೆಚ್ಚು ಶಾಸಕರ ಬೆಂಬಲ ಇದೆ ಅಂತ ಆಪ್ತ ವ್ಯಕ್ತಿಗಳಿಗೆ ತಿಳಿಸಿರುವುದು ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಈ ಡಿನ್ನರ್ ಮೀಟಿಂಗ್ ಸಭೆಗಳಲ್ಲಿ ಭಾಗವಹಿಸಿದಂತಹ ಶಾಸಕರು ತಮ್ಮ ಭವಿಷ್ಯ ರಾಜಕೀಯ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಬೆಂಬಲ ಸೂಚಿಸಿರುವುದಾಗಿ ವರದಿ ಇದೆ. ಇನ್ನು ಡಿಕೆ ಶಿವಕುಮಾರ್ ಈ ಬೆಂಬಲದ ಬಗ್ಗೆ ರಾಜ್ಯದ ರಾಜಕಾರಣವನ್ನ ಗಮನಿಸ್ತಾ ಇರುವಂತಹ ಹೈಕಮಾಂಡ್ ನಾಯಕರಿಗೆ ಸ್ಪಷ್ಟವಾಗಿ ತಲುಪಿಸೋಕೆ ಪ್ರಯತ್ನಿಸ್ತಾ ಇದ್ದಾರೆ. ಇನ್ನು ಡಿಸೆಂಬರ್ 20-21ರಂದು ದೆಹಲಿಯಲ್ಲಿ ನಡೆಯಲಿರುವಂತಹ ಹೈಕಮಾಂಡ್ ನಾಯಕರ ಸಭೆಯಲ್ಲಿ ತಮ್ಮೊಂದಿಗೆ ಇರುವಂತಹ ಶಾಸಕರ ಸಂಖ್ಯೆಯನ್ನ ಅವರು ಪ್ರಸ್ತುತಪಡಿಸುವಂತಹ ಯೋಜನೆಯಲ್ಲಿದ್ದಾರೆ. ಇದರಿಂದ ಪಕ್ಷದ ಒಳಗೆ ಆಗ್ತಾ ಇರುವಂತಹ ಸ್ಥಿತಿಗತಿ ಮತ್ತು ಮುಂದಿನ ಅಧಿಕಾರ ಹಂಚಿಕೆ ಮೇಲೆ ಮಹತ್ವಪೂರ್ಣ ಪರಿಣಾಮ ಬೀರುವಂತಹ ನಿರೀಕ್ಷೆ ಇದೆ. ಈ ಬಗ್ಗೆ ನೀವೇನಂತೀರಾ? ಕಾಮೆಂಟ್ ಮಾಡಿ ತಿಳಿಸಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.